ಇಂಟರ್ನ್ಯಾಷನಲ್ ಟ್ರಿಪ್ ಅಂದರೆ ಫಸ್ಟ್ ಮೈಂಡ್ಗೆ ಬರೋದೇ ಥೈಲ್ಯಾಂಡ್. ಇದು ಒಂಥರ ಇಂಡಿಯನ್ಸ್ಗೆ ಫೇವ್ರೆಟ್ ಕಂಟ್ರಿ ಅಂತಲೇ ಅನ್ಬೋದು. ಯಾಕಂದರೆ ಥೈಲ್ಯಾಂಡ್ಗೆ ಹೋಗಿ ನೋಡಿದ್ರೆ ಟೂರಿಸ್ಟ್ ಪ್ಲೇಸಸಲ್ಲಿ ಬೇರೆ ಕಂಟ್ರಿಗಿಂತ ಜಾಸ್ತಿ ನಮ್ಮ ಇಂಡಿಯನ್ಸೇ ಕಾಣಿಸ್ತಾರೆ. ನಾನು ಆಲ್ರೆಡಿ ಬ್ಯಾಂಗ್ಳೂರ್ ಟು ಬ್ಯಾಂಕಾಕ್ ಟ್ರಾವೆಲ್ ಪ್ಲ್ಯಾನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಇನ್ಕ್ಲೂಡಿಂಗ್ ಫ್ಲೈಟ್, ಸಿಮ್ ಕಾರ್ಡ್, ಏರ್ಪೋರ್ಟ್ ಮತ್ತು ವೀಸಾ ರಿಕ್ವೈರ್ಮೆಂಟ್ಸ್ ಬಗ್ಗೆ ಇನ್ನೊಂದು ವಿಡಿಯೋ ಕೂಡ ಮಾಡಿದ್ದೆ. ಅದಾದಮೇಲೆ ನನಗೆ ಬ್ಯಾಂಕಾಕ್ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬ ರಿಕ್ವೆಸ್ಟ್ ಬರ್ತಾ ಇತ್ತು. ಸೊ ಇವತ್ತು ಈ ವಿಡಿಯೋಲ್ಲಿ ಬ್ಯಾಂಕಾಕ್ ಫೇಮಸ್ ಟೂರಿಸ್ಟ್ ಪ್ಲೇಸಸ್ ಯಾವ್ಯಾವುದು, ಯಾವ ಟೂರಿಸ್ಟ್ ಪ್ಲೇಸಸ್ಗೆ ಯಾಕೆ ಹೋಗಬೇಕು, ಅಲ್ಲಿ ಏನು ಸ್ಪೆಷಲ್ಲು, ಮತ್ತು ಈ ಪ್ಲೇಸ್ಗೆ ಕಮ್ಮಿ ಕಾಸ್ಟಲ್ಲಿ ಅಂದರೆ ಬೈ ಮೆಟ್ರೋ ಆ್ಯಂಡ್ ಯಾವ ಕಲರ್ ಲೈನ್ ಮೆಟ್ರೋ ಹತ್ತಿ ಯಾವ ಸ್ಟಾಪಲ್ಲಿ ಇಳಿಬೇಕು, ಮೆಟ್ರೋ ಸ್ಟಾಪಿಂದ ಎಷ್ಟು ದೂರ ಆಗುತ್ತೆ, ಎಲ್ಲನೂ ಇನ್ಫಾರ್ಮೇಷನ್ ಈ ವಿಡಿಯೋಲ್ಲಿ ನಿಮಗೆ ತಿಳಿಸ್ತೀನಿ. ನೀವೇನಾದರೂ ನೆಕ್ಸ್ಟ್ ಥೈಲ್ಯಾಂಡ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋನ ಫುಲ್ ನೋಡಿ ಆ್ಯಂಡ್ ನನ್ನ ವಿಡಿಯೋಗೆ ಬ್ಯಾಂಕಾಕ್ ಅಂತ ಕಮೆಂಟ್ ಮಾಡಿ. ನಾನು ನಿಮ್ಮ ಮಿಸ್ಟರ್ ಮ್ಯಾಪ್. ಫಸ್ಟ್ ಏರ್ಪೋರ್ಟ್ ಟು ಸಿಟಿಗೆ ಹೇಗೆ ಹೋಗೋದು ಅಂತ ತಿಳಿಸ್ತೀನಿ. ಬ್ಯಾಂಕಾಕಲ್ಲಿ 2 ಏರ್ಪೋರ್ಟ್ ಇದೆ, DMK ಮತ್ತು ಸುವರ್ಣಭೂಮಿ ಏರ್ಪೋರ್ಟ್. ನೀವೇನಾದರೂ DMK ಏರ್ಪೋರ್ಟ್ ಲ್ಯಾಂಡ್ ಆದರೆ ನೀವು ಅಲ್ಲಿಂದ ಮೋಚಿತ್ ಮೆಟ್ರೋ ಸ್ಟೇಷನ್ ತನಕ ಬಸ್ಸಲ್ಲಿ ಹೋಗಬೇಕು. ಮೋಚಿತ್ ಸ್ಟೇಷನ್ ಗ್ರೀನ್ ಲೈನ್ ಆಗಿರುತ್ತೆ, ಅಲ್ಲಿಂದ ನೀವು ಸಿಟಿಗೆ ಮೆಟ್ರೋ ಅಲ್ಲಿ ಹೋಗ್ಬೋದು. ನೀವು ಸುವರ್ಣಭೂಮಿ ಏರ್ಪೋರ್ಟ್ ಲ್ಯಾಂಡ್ ಆದರೆ ಏರ್ಪೋರ್ಟ್ ಬೇಸ್ಮೆಂಟಿಂದಾನೇ ನಿಮಗೆ ಡೈರೆಕ್ಟಾಗಿ ಮೆಟ್ರೋ ಸಿಗುತ್ತೆ. ಅದನ್ನು ERL ಅಂತ ಕರೀತಾರೆ, ಅಂದರೆ ಏರ್ಪೋರ್ಟ್ ರೈಲ್ ಲಿಂಕ್ ಅಂತ. ಈ ಟ್ರೈನ್ ಹತ್ತಿ ನೀವು ಗ್ರೀನ್ ಲೈನ್ ಆರ್ ಬ್ಲೂ ಲೈನ್ ಮೆಟ್ರೋಗೆ ಕನೆಕ್ಟ್ ಆಗ್ಬೋದು. ನನ್ನ ಲಾಸ್ಟ್ ವೀಡಿಯೋಸಲ್ಲಿ ಹೇಳ್ದಂಗೆ ನೀವು ಬ್ಯಾಂಕಾಕಲ್ಲಿ ಸುಕುಮಿತ್ ಆರ್ ಖಾವ್ಸಾನ್ ರೋಡ್ ಹತ್ರ ನಿಯರ್ ಬೈ ಸ್ಟೇ ಮಾಡೋಕ್ಕೆ ಟ್ರೈ ಮಾಡಿ. ಅಲ್ಲಿಂದ ಎಲ್ಲ ಟೂರಿಸ್ಟ್ ಪ್ಲೇಸಸ್ ಹತ್ತಿರ ಆಗುತ್ತೆ ಆ್ಯಂಡ್ ಅಲ್ಲಿಂದ ಮೆಟ್ರೋ ಆಕ್ಸೆಸ್ ಎಲ್ಲ ಕಡೆನೂ ಸಿಗುತ್ತೆ. ಬ್ಯಾಂಕಾಕಲ್ಲಿ ಮೆಟ್ರೋನ BTS ಸ್ಟೇಷನ್ ಆರ್ MRT ಸ್ಟೇಷನ್ ಅಂತ ಕರೀತಾರೆ. BTS ಅಂದರೆ ಬ್ಯಾಂಕಾಕ್ ಟ್ರಾನ್ಸಿಟ್ ಸಿಸ್ಟಮ್ ಅಂತ ಆ್ಯಂಡ್ MRT ಅಂದರೆ ಮೆಟ್ರೋಪಾಲಿಟಿಯನ್ ರ್ಯಾಪಿಡ್ ಸಿಸ್ಟಮ್ ಅಂತ. ನಿಮಗೆ ಏರ್ಪೋರ್ಟ್ ಲ್ಯಾಂಡ್ ಆದಮೇಲೆ ಸಿಟಿ ಹೋಗೋಕ್ಕೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇವಾಗ ಟೂರಿಸ್ಟ್ ಪ್ಲೇಸಸ್ ವಿತ್ ಮೆಟ್ರೋ ಕಲರ್ ಲೈನ್ ಬಗ್ಗೆ ತಿಳಿಸ್ತೀನಿ. ಇದು ಈ ವಿಡಿಯೋನ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಇದನ್ನು ಮಿಸ್ ಮಾಡದೆ ಎಂಡ್ ತನಕ ವಿಡಿಯೋ ನೋಡಿ ಆ್ಯಂಡ್ ಈ ಥರ ಬಡ್ಜೆಟೆಡ್ ಟ್ರಾವೆಲ್ ಗೈಡ್ ಇನ್ಫಾರ್ಮೇಷನ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲು MRT ಬ್ಲೂ ಲೈನ್ ಮೆಟ್ರೋ ಅಲ್ಲಿ ಯಾವ್ಯಾವ ಪ್ಲೇಸಸ್ಗೆ ಹೋಗ್ಬೋದು ಅನ್ನೋದನ್ನ ನೋಡೋಣ. ಈ ಬ್ಲೂ ಲೈನ್ ಟ್ರ್ಯಾಕ್ನ ಹಾರ್ಟ್ ಆಫ್ ಬ್ಯಾಂಕಾಕ್ ಅಂತಾನೆ ಕರೀತಾರೆ. ಈ ಬ್ಲೂ ಲೈನ್ ಟ್ರ್ಯಾಕ್ ತಗೊಂಡ್ರೆ ನೀವು ಬ್ಯಾಂಕಾಕ್ನ ಹಿಸ್ಟಾರಿಕಲ್ ಮತ್ತು ಕಲ್ಚರಲ್ ಲ್ಯಾಂಡ್ಮಾರ್ಕ್ಸ್ನ ನೋಡ್ಬೋದು. ಈ ಸ್ಟೇಷನ್ ಬ್ಯೂಟಿಫುಲ್ ಸಬ್ವೇ ಸ್ಟಾಪ್ ಅಂತಾನೆ ಫೇಮಸ್ ಆಗಿದೆ. ಇದು ರಾಯಲ್ ಪ್ಯಾಲೇಸ್ ಥರನೇ ಕಾಣೋ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಸ್ಟೇಷನ್ ಆ್ಯಂಡ್ ಇದು ರಿಚ್ ಹಿಸ್ಟ್ರಿನ ಸಿಂಬಲೈಸ್ ಮಾಡುತ್ತೆ. ಬ್ಲೂ ಲೈನಿಂದ ನೋಡೋ ಪ್ಲೇಸಸ್ ವಾಟರೂನ್, ವಾಟ್ ಫ್ರಾ ಮತ್ತು ಗ್ರ್ಯಾಂಡ್ ಪ್ಯಾಲೇಸ್. ಈ ಪ್ಲೇಸಸ್ಗೆ ಹೋಗೋಕ್ಕೆ ನೀವು ಸನಮ್ ಚಾಯ್ ಮೆಟ್ರೋ ಸ್ಟೇಷನಲ್ಲಿ ಇಳಿಬೇಕು. ಅಲ್ಲಿಂದ ಜಸ್ಟ್ 100 ಮೀಟರ್ಸ್ ವಾಕಿಂಗ್ ಡಿಸ್ಟೆನ್ಸಲ್ಲಿ ವಾಟ್ ಫ್ರಾ ಅನ್ನೋ ಟೆಂಪಲ್ ಇದೆ. ಈ ಟೆಂಪಲಲ್ಲಿ ನೀವು 46 ಮೀಟರ್ ಲಾಂಗ್ ಫೇಮಸ್ ರಿಕ್ಲೈನಿಂಗ್ ಬುದ್ಧನ ನೋಡ್ಬೋದು. ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಟೆಂಪಲ್ ಇನ್ ಬ್ಯಾಂಕಾಕ್. ಇದು ಥೈಲ್ಯಾಂಡ್ನ ಟ್ರೆಡಿಷನಲ್ ಥಾಯ್ ಮಸಾಜ್ನ ಬರ್ತ್ ಪ್ಲೇಸ್ ಕೂಡ ಇಲ್ಲೇ ಆಗಿದ್ದು. ಅಲ್ಲಿ ಮಸಾಜ್ ಮ್ಯೂಸಿಯಂ ಕೂಡ ಇದೆ, ನೀವು ಅದನ್ನು ಕೂಡ ನೋಡ್ಬೋದು. ಅಲ್ಲಿನ ಮುರಲ್ಸ್ ಮತ್ತು ಥಾಯ್ ಆರ್ಟಿಸ್ಟಿಕ್ ಪೇಂಟಿಂಗನ್ನು ನೋಡೋದು ಮಾತ್ರ ಮರಿಬೇಡಿ. ಇದೇ ಸನಮ್ ಚಾಯ್ ಸ್ಟೇಷನಿಂದ ಜಸ್ಟ್ 1.5 ಕಿಲೋಮೀಟರ್ಸಲ್ಲಿ ದ ಗ್ರ್ಯಾಂಡ್ ಪ್ಯಾಲೇಸ್ ಇದೆ. ಇವಾಗಲೂ ಥೈಲ್ಯಾಂಡ್ನ ರಾಜ ಇಲ್ಲೇ ಇದ್ದಾರೆ. ಈ ಪ್ಯಾಲೇಸ್ ನೋಡೋಕ್ಕೆ 2 ಕಣ್ಗಳು ಸಾಲಲ್ಲ. ಈ ಪ್ಲೇಸ್ ಹೋಗೋಕ್ಕೆ ನೀವು ಫುಲ್ ಸ್ಲೀವ್ಸ್ ಆ್ಯಂಡ್ ಫುಲ್ ಪ್ಯಾಂಟ್ಸ್ ಹಾಕಿರಬೇಕು. ನೀವೇನಾದರೂ ಶಾರ್ಟ್ಸ್ ಹಾಕೊಂಡೋದ್ರೆ ಅಲೋ ಮಾಡಲ್ಲ. ಥೈಲ್ಯಾಂಡ್ನ ಹೆರಿಟೇಜ್ ಆ್ಯಂಡ್ ಸ್ಟನ್ನಿಂಗ್ ಆರ್ಕಿಟೆಕ್ಚರ್ ವಿಟ್ನೆಸ್ ಮಾಡೋಕ್ಕೆ ಈ ಪ್ಲೇಸ್ಗೆ ಹೋಗಲೇಬೇಕು. ಇದು 1782ರಲ್ಲಿ ಕಟ್ಟಿದ್ದು. ಇಲ್ಲಿ ಸುಮಾರು 150 ವರ್ಷಗಳಿಂದ ರಾಜ ವಂಶಸ್ಥರು ವಾಸಿಸ್ತಾ ಬರ್ತಾ ಇದ್ದಾರೆ. ಇಲ್ಲಿ ನೀವು ಗೋಲ್ಡನ್ ಟೆಂಪಲ್ಸ್, ಥ್ರಾನ್ ಹಾಲ್ಸ್, ಎಮರಲ್ಡ್ ಬುದ್ಧನ ನೋಡ್ಬೋದು. ಈ ಪ್ಯಾಲೇಸ್ಗೆ ಸೈನ್ ಆಫ್ ರೆಸ್ಪೆಕ್ಟ್ ಅಂತಾನೆ ಕರೀತಾರೆ. ನೆಕ್ಸ್ಟ್ ವಾಟರೂನ್ ಟೆಂಪಲ್. ಸನಮ್ ಚಾಯ್ ಸ್ಟೇಷನ್ನಿಂದ ಜಸ್ಟ್ 100 ಮೀಟರ್ಸಲ್ಲಿ ರಜನಿ ಪೀರ್ ಇದೆ, ಅಂದರೆ ಬೋಟ್ ಪಿಕಪ್ ಪಾಯಿಂಟ್ನ ಪಿಯರ್ ಅಂತ ಕರೀತಾರೆ. ಈ ರಜನಿ ಪಿಯರಿಂದ ಶಟಲ್ ಬೋಟ್ ತೊಗೊಂಡು ಜಸ್ಟ್ 5 ಮಿನಿಟ್ಸಲ್ಲಿ ನೀವು ವಾಟರೂನ್ ಟೆಂಪಲ್ಗೆ ರೀಚ್ ಆಗ್ಬೋದು. ಈ ವಾಟರೂನ್ ಟೆಂಪಲ್ನ ಟೆಂಪಲ್ ಆಫ್ ಡಾನ್ ಅಂತಾನೆ ಕರೀತಾರೆ. ಇದು ಚಾವು ಪ್ರಾಯ ರಿವರ್ ಪಕ್ಕದಲ್ಲೇ ಇರೋದು. ಇಲ್ಲಿ ಮೇನ್ ಪಗೋಡ ಅಂದರೆ ಟೆಂಪಲ್ 70 ಮೀಟರ್ಸ್ ಉದ್ದ ಇದೆ. ನೀವು ಮೇಲೆ ಹತ್ತಿ ಹೋದರೆ ಒಳ್ಳೆ ರಿವರ್ ಮತ್ತು ಸಿಟಿ ವ್ಯೂಸ್ನ ನೋಡ್ಬೋದು. ಸ್ಪೆಷಲಿ ಸನ್ರೈಸ್ ಮತ್ತು ಸನ್ಸೆಟ್ ಟೈಮಲ್ಲಿ ಹೋದರೆ ತುಂಬಾ ಒಳ್ಳೆ ವ್ಯೂಸ್ ಇರುತ್ತೆ. ನೆಕ್ಸ್ಟ್ ಪ್ಲೇಸ್ ಚೈನಾ ಟೌನ್. ಹೌದು, ಥೈಲ್ಯಾಂಡಲ್ಲಿ ಚೈನಾ ಟೌನ್ ಅಂತಲೇ ಫೇಮಸ್ ಆಗಿರೋ ಇದು ನೈಟ್ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಆಗಿದೆ.
ನೀವು ವಾಟರೂನ್ ಟೆಂಪಲಲ್ಲಿ ಸನ್ಸೆಟ್ ನೋಡಿಕೊಂಡು ರಿಟರ್ನ್ ಸನಮ್ ಚಾಯ್ ಸ್ಟೇಷನ್ಗೆ ಬಂದು ಅಲ್ಲಿಂದ ಮೆಟ್ರೋ ಹತ್ತಿ ವಾಟ್ ಮ್ಯಾಂಕೋನ್ ಸ್ಟೇಷನಲ್ಲಿ ಇಳಿಬೇಕು. ಅಲ್ಲಿಂದ ಜಸ್ಟ್ 200 ಮೀಟರ್ಸ್ ವಾಕಿಂಗ್ ಡಿಸ್ಟೆನ್ಸಲ್ಲಿ ಈ ಚೈನಾ ಟೌನ್ ಸ್ಟ್ರೀಟ್ ಸಿಗುತ್ತೆ. ಇಲ್ಲಿ ನೈಟಲ್ಲಿ ಚೈನೀಸ್ ಫುಡ್ನ ಟ್ರೈ ಮಾಡೋದನ್ನು ಮರಿಬೇಡಿ. ಇದು ಫುಡ್ ಲವರ್ಸ್ಗೆ ಒಂಥರ ಪ್ಯಾರಡೈಸ್ ಅಂತಲೇ ಅನ್ಬೋದು. ಇಲ್ಲಿ ಯವೋವರಾತ್ ರೋಡ್ನ ದಿ ಹಾರ್ಟ್ ಆಫ್ ಚೈನಾ ಟೌನ್ ಅಂತಲೇ ಕರೀತಾರೆ. ಇಲ್ಲಿ ರೋಸ್ಟೆಡ್ ಬಾತ್ಕೋಳಿ, ಕ್ರ್ಯಾಬ್ ಆಮ್ಲೆಟ್ ಅಂತ ಡಿಫ್ರೆಂಟ್ ಡಿಶಸ್ ಸಿಗುತ್ತೆ. ಈ ಚೈನಾ ಟೌನ್ ಸ್ಟ್ರೀಟ್ಸ್ ನೋಡಿದ್ರೆ ನಿಮಗೆ ನಾನು ಬಂದಿರೋದು ಥೈಲ್ಯಾಂಡ್ಗೆ ಅವ್ರ ಚೈನಾಗ ಅಂತಲೇ ಡೌಟ್ ಆಗುತ್ತೆ. ಫುಲ್ ಸ್ಟ್ರೀಟ್ನ ಲ್ಯಾಂಟರ್ನ್ ಲೈಟ್ಸಲ್ಲಿ ಡೆಕೋರೇಟ್ ಮಾಡಿ ಅಲ್ಲಿ ಇರೋ ಎಲ್ಲ ಬೋರ್ಡ್ಸ್ ಮೇಲೆ ಚೈನಾ ಲೆಟರ್ಸೇ ಬರೆದಿರ್ತಾರೆ. ಇಲ್ಲಿ ಒಂದು ವಾಟ್ ಮ್ಯಾಂಕಾನ್ ಕಮಲಾವತ್ ಟೆಂಪಲ್ ಇದೆ. ಈ ಚೈನಾ ಟೌನಲ್ಲಿ ಮೋಸ್ಟ್ ಬಿಸಿಯೆಸ್ಟ್ ಬುದ್ಧಿಸ್ಟ್ ಟೆಂಪಲ್ ಅಂತಾರೆ. ಇದೇ ಬ್ಲೂ ಲೈನ್ ಯೂಸ್ ಮಾಡಿಕೊಂಡು ಸಂಯೋತ್ ಅನ್ನೋ ಸ್ಟೇಷನಲ್ಲಿ ಇಳ್ಕೊಂಡು ನೀವು ಖಾವ್ಸಾನ್ ರೋಡ್ ಫೇಮಸ್ ಮ್ಯಾಂಗೋ ಸ್ಟಿಕ್ಕಿ ರೈಸ್ ಮತ್ತು ವಾಟ್ ಸುತಾ ಟೆಂಪಲ್ಗೆ ಹೋಗ್ಬೋದು. ಸಂಯೋತ್ ಸ್ಟೇಷನ್ನಿಂದ ಖಾವ್ಸಾನ್ ರೋಡ್ ಜಸ್ಟ್ 2.5 ಕಿಲೋಮೀಟರ್ಸಲ್ಲಿ ಇದೆ. ಸೋಲೋ ಟ್ರಿಪ್ ಮತ್ತು ಬಡ್ಜೆಟೆಡ್ ಟ್ರಿಪ್ ಮಾಡೋರಿಗೆ ಇದು ಒಳ್ಳೆ ಪ್ಲೇಸ್. ಇಲ್ಲಿ ಬ್ಯಾಕ್ ಪ್ಯಾಕರ್ಸ್ ಟೂರಿಸ್ಟರ್ಸ್ ತುಂಬಾ ಸ್ಟೇ ಮಾಡ್ತಾರೆ ಆ್ಯಂಡ್ ಇಲ್ಲಿ ತುಂಬ ಚೀಪ್ ಕಾಸ್ಟಲ್ಲಿ ಹಾಸ್ಟೆಲ್ಸ್ ಆ್ಯಂಡ್ ಹೋಟೆಲ್ ಸಿಗುತ್ತೆ. ಖಾವ್ಸಾನ್ ರೋಡ್ ನೈಟ್ ಲೈಫ್ಗೆ ತುಂಬ ಫೇಮಸ್. ಇಲ್ಲಿ ಬಾರ್ಸ್, ಶಾಪ್ಸ್, ಮಸಾಜ್ ಸೆಂಟರ್ಸ್, ಲೈವ್ ಮ್ಯೂಸಿಕ್ ಎಲ್ಲ ಇರುತ್ತೆ. ಇದೇ ಸಂಯೋತ್ ಸ್ಟೇಷನಿಂದ 1 ಕಿಲೋಮೀಟರ್ ದೂರದಲ್ಲಿ ನಿಮಗೆ ದ ಫೇಮಸ್ ಮ್ಯಾಂಗೋ ಸ್ಟಿಕ್ಕಿ ರೈಸ್ ಶಾಪ್ ಇದೆ. ಇದು ಬ್ಯಾಂಕಾಕಲ್ಲೇ ಮ್ಯಾಂಗೋ ಸ್ಟಿಕ್ಕಿ ರೈಸ್ ತಿನ್ನೋಕೆ ಫೇಮಸ್ ಶಾಪ್. ಇಲ್ಲಿ ತುಂಬ ಓಲ್ಡ್ ಜನ್ರೇಷನಿಂದ ಈ ಸ್ಟಿಕ್ಕಿ ರೈಸ್ ಮಾಡೋ ಟ್ರೆಡಿಷನ್ನ ನಡೆಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಫ್ರೆಶ್ ಕೊಕೊನಟ್ ಕ್ರೀಮ್ ಟಾಪಿಂಗ್ನ ತಿನ್ನೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ಪ್ಲೇಸ್ ವಾಟ್ ಸುತಾ ಟೆಂಪಲ್. ಇದು ಸಂಯೋತ್ ಸ್ಟೇಷನಿಂದ 500 ಮೀಟರ್ಸ್ ಇದೆ. ನಿಮಗೇನಾದರೂ ಪೀಸ್ಫುಲ್ ಮೆಡಿಟೇಷನ್ ಆ್ಯಂಡ್ ತುಂಬ ಸೈಲೆಂಟಾಗಿರೋ ಟೆಂಪಲ್ಗೆ ಹೋಗಿ ಸ್ವಲ್ಪ ಮೆಡಿಟೇಷನ್ ಆ್ಯಂಡ್ ತುಂಬ ಪೀಸ್ಫುಲ್ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಈ ವಾಟ್ ಸುತಾ ಟೆಂಪಲ್ಗೆ ವಿಸಿಟ್ ಮಾಡಿ. ಇದು ಇಲ್ಲಿನ ರೆಡ್ ಗೇಂಟ್ ಸ್ವಿಂಗ್ಗೆ ಫೇಮಸ್. ಈ ಟೆಂಪಲಲ್ಲಿ ಇರೋ ಆ ವೈಟ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಕಲ್ಚರ್ ಆರ್ಟ್ ನೋಡೋದೇ ಒಂದು ಪೀಸ್ಫುಲ್ ಎಕ್ಸ್ಪೀರಿಯನ್ಸ್. ಈ ಬ್ಲೂ ಲೈನಲ್ಲಿ ಸನಮ್ ಚಾಯ್ ಸ್ಟೇಷನ್ ಮತ್ತು ಸಂಯೋತ್ ಸ್ಟೇಷನಿಂದ ನಿಯರೆಸ್ಟ್ ಟೂರಿ ಪ್ಲೇಸಸ್ನ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಇದೇ ಬ್ಲೂ ಲೈನಿಂದ ಚಾಟುಚಾಕ್ ಪಾರ್ಕ್ ಅಂದರೆ ಫೇಮಸ್ ಪ್ಲೇಸ್ ಫಾರ್ ಶಾಪಿಂಗ್ ಆ್ಯಂಡ್ ಬಿಗ್ಗೆಸ್ಟ್ ಮಾರ್ಕೆಟ್ ಇನ್ ಬ್ಯಾಂಕಾಕ್ಗೆ ಹೇಗೆ ಹೋಗೋದು ಅಂತ ತಿಳಿಸ್ತೀನಿ. ಚಾಟುಚಾಕ್ ಮಾರ್ಕೆಟ್ಗೆ ಹೋಗೋಕ್ಕೆ ಈ ಬ್ಲೂ ಲೈನಲ್ಲಿ ನೀವು ಕಂಫಾಹೆಂಗ್ ಫಿಟ್ ಸ್ಟೇಷನಲ್ಲಿ ಇಳಿಬೇಕು. ಇಲ್ಲಿಗೆ ನೀವು ಬೈ ಬಸ್ ಕೂಡ ಹೋಗ್ಬೋದು. ನೀವು ಬಸ್ಸಲ್ಲಿ ಹೋದರೆ ಚಾಟುಚಾಕ್ ಪಾರ್ಕ್ ಬಸ್ ಸ್ಟಾಪಲ್ಲಿ ಇಳಿಬೇಕು. ಇದು ಒಂದು ಬಿಗ್ಗೆಸ್ಟ್ ವೀಕೆಂಡ್ ಮಾರ್ಕೆಟ್. ಇಲ್ಲಿ ಆಲ್ಮೋಸ್ಟ್ 15,000 ಸ್ಟಾಲ್ಸ್ ಇರೋ ಬಿಗ್ಗೆಸ್ಟ್ ಶಾಪಿಂಗ್ ಪ್ಲೇಸ್. ಇಲ್ಲಿ ನಿಮಗೆ ಶಾಪಿಂಗ್ ಮಾಡೋಕ್ಕೆ ಎಲ್ಲ ಥರದ ಕ್ಲಾತ್ಸ್, ಗಿಫ್ಟ್ಸ್, ಫುಡ್ಸ್, ಶೂಸ್, ಹ್ಯಾಂಡಿಕ್ರಾಫ್ಟ್ಸ್, ಫ್ಯಾಷನ್, ಆ್ಯಂಟಿಕ್ಸ್, ಪ್ಲ್ಯಾಂಟ್ಸ್, ಪೆಟ್ಸ್ ಆ್ಯಂಡ್ ಬುಕ್ಸ್ ಈ ಥರ ತುಂಬ ವೆರೈಟಿ ಆಫ್ ಶಾಪಿಂಗ್ ಥಿಂಗ್ಸ್ ಸಿಗುತ್ತೆ. ಇಲ್ಲಿ ಬಾರ್ಗೇನ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಇದು ವೀಕೆಂಡ್ಸ್ ಮಾತ್ರ ಓಪನ್ ಇರುತ್ತೆ. ಸೊ ನೀವು ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕು. ನೀವೇನಾದರೂ ಬಡ್ಜೆಟ್ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಏನಾದರೂ ತೊಗೊಂಡು ಹೋಗಲೇಬೇಕು ಅಂತ ಇದ್ದರೆ ಈ ಪ್ಲೇಸ್ ಸ್ಪೆಷಲಿ ನಿಮಗೋಸ್ಕರನೇ ಒಳ್ಳೆ ಬಡ್ಜೆಟೆಡ್ ಶಾಪಿಂಗ್ ಪ್ಲೇಸ್. ಈ ಪ್ಲೇಸ್ಗೆ ಅರ್ಲಿ ಮಾರ್ನಿಂಗ್ ಹೋದರೆ ಒಳ್ಳೆಯದು, ಆಮೇಲೆ ಫುಲ್ ರಶ್ ಆಗೋಗುತ್ತೆ. ಫುಡ್ಸಲ್ಲಿ ಕೊಕೊನಟ್ ಐಸ್ ಕ್ರೀಮ್, ಕೊಕೊನಟ್ ಶೆಲ್, ಸ್ಪೈಸಿ ಪಪಾಯ ಸಾಲಡ್ ಮತ್ತು ಗ್ರಿಲ್ಡ್ ಮೀಟ್ಸ್ ಟ್ರೈ ಮಾಡ್ಬೋದು. ನೀವೇನಾದರೂ ವೀಕೆಂಡಲ್ಲಿ ವಿಸಿಟ್ ಮಾಡಿದ್ರೆ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಿಮಗೆ ಫುಲ್ ಡೇ ಆದರೂ ಆಗೋಗುತ್ತೆ. ಇದೇ ಬ್ಲೂ ಲೈನಿಂದ ಹೋಗೋ ಇನ್ನೊಂದು ಫೇಮಸ್ ಪ್ಲೇಸ್ ಚಾಂಗ್ಚುಯಿ ಪ್ಲೇನ್ ನೈಟ್ ಮಾರ್ಕೆಟ್. ಈ ಪ್ಲೇಸ್ ನೇಮ್ ಹೇಳೋಕೆ ಒಂಥರ ಇದೆ. ಈ ಪ್ಲೇಸ್ಗೆ ಹೋಗೋಕ್ಕೆ ನೀವು ಬ್ಯಾಂಗ್ ಯೈ ಖಾನ್ ಸ್ಟೇಷನಲ್ಲಿ ಇಳ್ಕೋಬೇಕು. ನಿಮಗೇನಾದರೂ ಯೂನಿಕ್ ಆರ್ಟ್ ಮತ್ತು ನೈಟ್ ವೈಬ್ಸ್ ಬೇಕಾದರೆ ಇಲ್ಲಿಗೆ ಹೋಗ್ಬೋದು. ಇದನ್ನು ಏರೋಪ್ಲೇನ್ ಮಾರ್ಕೆಟ್ ಅಂತಲೇ ಕರೀತಾರೆ. ಇಲ್ಲಿ ಒಂದು ರಿಯಲ್ ಏರೋಪ್ಲೇನ್ನ ತಂದು ನಿಲ್ಲಿಸಿದ್ದಾರೆ. ಇದು ಒಳ್ಳೆ ಫೋಟೋ ಸ್ಪಾಟ್ ಕೂಡ. ಇಲ್ಲಿ ಲೋಕಲ್ ಫುಡ್ ಸ್ಟಾಲ್ಸ್, ನೈಟ್ ಶಾಪಿಂಗ್ ಮಾರ್ಕೆಟ್, ನಿಯಾನ್ ಲೈಟ್ಸ್, ಮ್ಯೂಸಿಕ್ ಸೀನ್ಸ್ ಕೂಡ ಇರುತ್ತೆ. ಈವ್ನಿಂಗ್ ಚಿಲ್ ಮಾಡೋಕ್ಕೆ ಒಳ್ಳೆ ಸ್ಪಾಟ್. ಎವ್ರಿ ವೀಕೆಂಡ್ ಇಲ್ಲಿ ಈವೆಂಟ್ಸ್ ಕೂಡ ನಡೆಯುತ್ತೆ. ಇಲ್ಲಿ ಇರೋ ರಿಟೈರ್ಡ್ ಏರೋಪ್ಲೇನ್ನ ಮಲ್ಟಿ ಲೆವೆಲ್ ರೆಸ್ಟೋರೆಂಟ್ ಆಗಿನೂ ಕನ್ವರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಪ್ಲೇಸ್ ಖಾವ್ಸಾನ್ ರೋಡ್ ಥರನೇ ಇನ್ನೊಂದು ನೈಟ್ ಲೈಫ್ ಇರೋ ಸ್ಟ್ರೀಟ್ ಸೋಯಿ ಕೌಬಾಯ್. ಇದು ಇದೇ ಬ್ಲೂ ಲೈನ್ ಮೆಟ್ರೋಯಿಂದಾನೇ ಹೋಗಿ ಅಶೋಕ್ ಅನ್ನೋ ಸ್ಟೇಷನಲ್ಲಿ ಇಳ್ಕೋಬೇಕು. ಅಲ್ಲಿಂದ ಜಸ್ಟ್ 100 ಮೀಟರ್ಸಲ್ಲಿ ನಿಮಗೆ ಸೋಯಿ ಕೌಬಾಯ್ ಸ್ಟ್ರೀಟ್ ಸಿಗುತ್ತೆ. ಇಲ್ಲಿನೂ ನಿಮಗೆ ನೈಟ್ ಲೈಫ್ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಪಬ್ ಸ್ಕ್ಯಾಮ್ಸ್ ಜಾಸ್ತಿ ಆಗುತ್ತೆ, ನೋಡ್ಕೊಂಡು ಹೋಗಬೇಕು. ನಾವು ಇಲ್ಲಿ ತನಕ ನೋಡಿದ್ದು MRT ಬ್ಲೂ ಲೈನ್ ಟ್ರ್ಯಾಕಲ್ಲಿ ಸಿಗೋ ಟೂರಿಸ್ಟ್ ಪ್ಲೇಸಸ್. ಇವಾಗ BTS ಗ್ರೀನ್ ಲೈನ್ ಮೆಟ್ರೋ ಟ್ರ್ಯಾಕ್ ಯೂಸ್ ಮಾಡಿಕೊಂಡು ಯಾವ ಟೂರಿಸ್ಟ್ ಪ್ಲೇಸಸ್ಗೆ ಹೋಗ್ಬೋದು ಅನ್ನೋದನ್ನ ನೋಡೋಣ.
ಈ ಗ್ರೀನ್ ಲೈನ್ ಸೌತ್ ಬ್ಯಾಂಕಾಕ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಕಲ್ಚರಲ್ ಆ್ಯಂಡ್ ಹಿಸ್ಟಾರಿಕಲ್ ಅಟ್ರಾಕ್ಷನ್ಸ್ ನೋಡ್ಬೋದು. ಈ ಗ್ರೀನ್ ಲೈನ್ ತೊಗೊಂಡ್ರೆ ನೀವು ವರ್ಲ್ಡ್ಸ್ ಲಾರ್ಜೆಸ್ಟ್ ಕ್ರೊಕೊಡೈಲ್ ಫಾರ್ಮ್, ದ ಏನ್ಷಿಯಂಟ್ ಸಿಟಿ ಮತ್ತು ದ ವಾಟ್ ಅಶೋಕರ್ಮ ವೈಟ್ ಟೆಂಪಲ್ ಮತ್ತು ವರ್ಲ್ಡ್ಸ್ ಲಾರ್ಜೆಸ್ಟ್ ಅಡಲ್ಟ್ ಪ್ಲೇಗ್ರೌಂಡ್ ಅನ್ಸ್ಕೊಂಡಿರೋ ನಾನಾ ಪ್ಲಾಜಾ ಇದೆಲ್ಲ ನೋಡ್ಬೋದು. ಈ ಪ್ಲೇಸಸ್ಗೆ ಹೋಗೋಕ್ಕೆ ನೀವು ಗ್ರೀನ್ ಲೈನಲ್ಲಿ ಕೆಹಾ ಸ್ಟೇಷನಲ್ಲಿ ಇಳ್ಕೋಬೇಕು. ಇದೇ ಗ್ರೀನ್ ಲೈನ್ನ ಎಂಡ್ ಸ್ಟೇಷನ್. ಇಲ್ಲಿಂದ ಮತ್ತೆ ನೀವು ಮಿನಿ ವ್ಯಾನ್ ಆರ್ ಟ್ಯಾಕ್ಸಿನ ತಗೊಂಡು ಈ ಪ್ಲೇಸಸ್ಗೆ ಹೋಗಬೇಕಾಗುತ್ತೆ. ಕೆಹಾ ಸ್ಟೇಷನ್ನಿಂದ ಜಸ್ಟ್ 3 ಕಿಲೋಮೀಟರ್ಸ್ ದೂರದಲ್ಲಿ ಇರೋ ದ ಏನ್ಷಿಯಂಟ್ ಸಿಟಿ ಟೆಂಪಲ್ಗೆ ಫಸ್ಟ್ ಹೋಗ್ಬೋದು. ಈ ಏನ್ಷಿಯಂಟ್ ಸಿಟಿನ ಮುವಾಂಗ್ ಬೋರಾನ್ ಅಂತಲೂ ಕರೀತಾರೆ. ಇದು ಓಪನ್ ಏರ್ ಮ್ಯೂಸಿಯಂ. ಇಲ್ಲಿ ಥೈಲ್ಯಾಂಡ್ನ ಮೋಸ್ಟ್ ಐಕಾನಿಕ್ ಮೊನೊಮೆಂಟ್ಸ್ನ ನೋಡ್ಬೋದು. ಇಡೀ ಥೈಲ್ಯಾಂಡ್ನ ಒಂದೇ ಪ್ಲೇಸಲ್ಲಿ ನೋಡೋ ಅಂತಹ ಟೂರಿಸ್ಟ್ ಅಟ್ರಾಕ್ಷನ್. ನೆಕ್ಸ್ಟ್ ಇದೇ ಕೆಹೆ ಸ್ಟೇಷನಿಂದ ಜಸ್ಟ್ 2.5 ಕಿಲೋಮೀಟರ್ಸಲ್ಲಿ ಇರೋ ವಾಟ್ ಅಶೋಕರ್ಮ ವೈಟ್ ಟೆಂಪಲ್ಗೆ ಹೋಗ್ಬೋದು. ನೀವು ಈ ಟೆಂಪಲ್ಗೆ ಹೋಗಲೇಬೇಕು. ಈ ಟೆಂಪಲ್ ಫುಲ್ ವೈಟಲ್ಲಿ ಪೇಂಟ್ ಮಾಡಿದ್ದಾರೆ. ಇದನ್ನು ಸನ್ಸೆಟ್ ಟೈಮಲ್ಲಿ ನೋಡೋಕ್ಕೆ ಸಖತ್ತಾಗಿರುತ್ತೆ. ಇದು ಥೈಲ್ಯಾಂಡ್ನ ಒನ್ ಆಫ್ ದಿ ಫೇಮಸ್ ಫೋಟೋ ಸ್ಪಾಟ್. ಈ ಟೆಂಪಲ್ ಪೀಸ್ನ ಸಂಕೇತ. ನೆಕ್ಸ್ಟ್ ಪ್ಲೇಸ್ ಕ್ರೊಕೊಡೈಲ್ ಫಾರ್ಮ್. ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಆ್ಯಂಡ್ ಓಲ್ಡೆಸ್ಟ್ ಕ್ರೊಕೊಡೈಲ್ ಫಾರ್ಮ್. ಇದು ಕೆಹಾ ಸ್ಟೇಷನಿಂದ ಜಸ್ಟ್ 1.5 ಕಿಲೋಮೀಟರ್ಸಲ್ಲಿ ಇದೆ. ಈ ಫಾರ್ಮ್ ಹೆಸರು ಸಮುತ್ ಪ್ರಕಾನ್ ಕ್ರೊಕೊಡೈಲ್ ಫಾರ್ಮ್ ಆ್ಯಂಡ್ ಝೂ ಅಂತ. ಇಲ್ಲಿ ಟೂರಿಸ್ಟ್ ಕ್ರೊಕೊಡೈಲ್ ಶೋ ನೋಡೋಕ್ಕೆ ಬರ್ತಾರೆ. ನೀವು TV ಶೋಸ್ ಆರ್ ಸೋಷಿಯಲ್ ಮೀಡಿಯಲ್ಲಿ ನೋಡಿರ್ತಾರ, ಕ್ರೊಕೊಡೈಲ್ ಬಾಯಲ್ಲಿ ಕೈ ಹಾಕೋದು, ಆಮೇಲೆ ಅದ್ರ ಜೊತೆ ಆಟ ಆಡೋದು. ಈ ಶೋಸ್ ಇಲ್ಲೇ ನಡೆಯೋದು. ನೀವು ಅಲ್ಲಿ ಹೋಗಿ ಕ್ರೊಕೊಡೈಲ್ಗೆ ನಿಮ್ಮ ಕೈಯಿಂದ ಫೀಡ್ ಕೂಡ ಮಾಡ್ಬೋದು. ಇಲ್ಲಿ ಎವ್ರಿ ಡೇ 2 ಶೋಸ್ ಇರುತ್ತೆ. ಸೊ ನೀವು ಶೋ ಟೈಮಿಂಗ್ಸ್ನ ನೋಡಿ ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡ್ಕೋಬೋದು. ಈ ಗ್ರೀನ್ ಲೈನ್ ಕೆಹಾ ಸ್ಟೇಷನಿಂದ 3 ಟೂರಿಸ್ಟ್ ಪ್ಲೇಸಸ್ ಕ್ರೊಕೊಡೈಲ್ ಫಾರ್ಮ್, ದ ಏನ್ಷಿಯಂಟ್ ಸಿಟಿ, ವಾಟ್ ಅಶೋಕರ್ಮ ವೈಟ್ ಟೆಂಪಲ್ಗೆ ಹೇಗೆ ಹೋಗೋದು ಅಂತ ನೋಡಿದ್ದೀವಿ. ಇದೇ ಗ್ರೀನ್ ಲೈನಿಂದ ಬ್ಯಾಂಕಾಕಲ್ಲಿ ಇನ್ನೊಂದು ಫೇಮಸ್ ಪ್ಲೇಸ್, ಅದೇ ಸಫಾರಿ ವರ್ಲ್ಡ್ಗೆ ಹೋಗ್ಬೋದು. ಇದು ಬಿಗ್ಗೆಸ್ಟ್ ವೈಲ್ಡ್ ಲೈಫ್ ಮತ್ತು ಮೆರೈನ್ ಪಾರ್ಕ್ಸ್ ಇನ್ ಏಷ್ಯಾ ಅಂತಲೇ ಹೆಸರುವಾಸಿಯಾಗಿದೆ. ಇಲ್ಲಿ ಟೂರಿಸ್ಟ್ ಮೇನ್ಲಿ ಎಲಿಫೆಂಟ್ ಶೋ ಆ್ಯಂಡ್ ಫೇಮಸ್ ಡಾಲ್ಫಿನ್ ಶೋ ನೋಡೋಕ್ಕೆ ಬರ್ತಾರೆ. ಇಲ್ಲಿ ಬೇರೆ ಎಲ್ಲ ಅನಿಮಲ್ಸ್ ಕೂಡ ಇದೆ. ಇಲ್ಲಿ ನೀವು ಜಿರಾಫೆ ಫೀಡಿಂಗ್ ಕೂಡ ಮಾಡ್ಬೋದು. ಈ ಪ್ಲೇಸ್ಗೆ ಹೋಗೋಕ್ಕೆ ನೀವು ಗ್ರೀನ್ ಲೈನಲ್ಲಿ ವಾಟ್ ಫ್ರಾ ಮಹತಾಟ್ ಸ್ಟೇಷನಲ್ಲಿ ಇಳಿದು ಮತ್ತೆ ಪಿಂಕ್ ಲೈನ್ ಮೆಟ್ರೋನ ಹತ್ತಿ ನೆಕ್ಸ್ಟ್ ನೀವು ಔಟರ್ ರಿಂಗ್ ರೋಡ್ ರಾಮ್ ಇಂತ್ರಾ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿಂದ ಟ್ಯಾಕ್ಸಿ, ಬಸ್ ಆರ್ ಮಿನಿ ವ್ಯಾನಲ್ಲಿ ಹೋಗ್ಬೋದು. ರಾಮ್ ಇಂತ್ರಾ ಸ್ಟೇಷನಿಂದ ಸಫಾರಿ ವರ್ಲ್ಡ್ 9 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಆಗುತ್ತೆ. ಇದೇ ಗ್ರೀನ್ ಲೈನಲ್ಲಿ ಒನ್ ಆಫ್ ದಿ ಫೇಮಸ್ ನೈಟ್ ಲೈಫ್ ಪ್ಲೇಸ್ ಇನ್ ಬ್ಯಾಂಕಾಕ್, ನಾನಾ ಪ್ಲಾಜಾಗೂ ಹೋಗ್ಬೋದು. ಇದಕ್ಕೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಅಡಲ್ಟ್ ಪ್ಲೇಗ್ರೌಂಡ್ ಅಂತಾನೆ ಹೆಸರು ಕೊಟ್ಕೊಂಡಿದ್ದಾರೆ. ಇಲ್ಲಿ ನಿಮಗೆ ಪಬ್ಸ್, ಅಡಲ್ಟ್ ಶೋಸ್ ಎಲ್ಲ ನೋಡೋಕೆ ಸಿಗುತ್ತೆ. ನೈಟ್ ಲೈಫ್ನ ಡಿಫ್ರೆಂಟ್ ಆಗಿ ಎಂಜಾಯ್ ಮಾಡೋ ಒಂದು ಪ್ಲೇಸ್. ಈ ಪ್ಲೇಸಲ್ಲಿ ತುಂಬಾ ಸೀಕ್ರೆಟ್ಸ್ ಇದೆ ಅಂತ ಹೇಳ್ತಾರೆ. ನೀವು ಹೋಗಿ ಬಂದು ನನಗೆ ಕಮೆಂಟಲ್ಲಿ ತಿಳಿಸಿ. ಗ್ರೀನ್ ಲೈನಲ್ಲಿ ಟೋಟಲ್ 4 ಟೂರಿಸ್ಟ್ ಪ್ಲೇಸ್ ಆ್ಯಂಡ್ 1 ನೈಟ್ ಲೈಫ್ ಪ್ಲೇಸ್ನ ಕವರ್ ಮಾಡಿದ್ದಾಯಿತು. ನೆಕ್ಸ್ಟ್ ಡಾರ್ಕ್ ಗ್ರೀನ್ ಲೈನ್ ಮೆಟ್ರೋ ಟ್ರ್ಯಾಕ್ ಯೂಸ್ ಮಾಡಿಕೊಂಡು ಯಾವ ಟೂರಿಸ್ಟ್ ಪ್ಲೇಸಸ್ಗೆ ಹೋಗ್ಬೋದು ಅಂತ ನೋಡೋಣ. ಈ ಡಾರ್ಕ್ ಗ್ರೀನ್ ಲೈನ್ನ ಸಿಲೋಮ್ ಲೈನ್ ಅಂತಲೂ ಕರೀತಾರೆ. ಸೊ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಈ ಡಾರ್ಕ್ ಗ್ರೀನ್ ಲೈನ್ನ ಸಿಲೋಮ್ ಲೈನ್ ಅಂತಲೇ ಹೇಳ್ತೀನಿ. ಈ ಸಿಲೋಮ್ ಲೈನಲ್ಲಿ ನಿಮಗೆ ರಿವರ್ ಫ್ರಂಟ್ ಮತ್ತು ನೈಟ್ ಎಂಟರ್ಟೈನ್ಮೆಂಟ್ ಅಟ್ರಾಕ್ಷನ್ಸ್ ಪ್ಲೇಸಸ್ನ ನೋಡ್ಬೋದು. ಈ ಸಿಲೋಮ್ ಲೈನಿಂದ ನೀವು ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಏಷ್ಯಾಟೆಕ್ ದ ರಿವರ್ ಫ್ರಂಟ್ ಅಂತ ಅನ್ನೋ ಪ್ಲೇಸ್ಗೆ ಹೋಗ್ಬೋದು. ಇಲ್ಲಿಗೆ ಹೋಗೋಕ್ಕೆ ನೀವು ಸಫಾನ್ ಟ್ಯಾಕ್ಸಿನ್ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿಂದ 5 ಮಿನಿಟ್ ಶಾರ್ಟ್ ಶಟಲ್ ಬೋಟ್ನ ತೊಗೊಂಡು ಡೈರೆಕ್ಟ್ ಈ ಪ್ಲೇಸ್ಗೆ ಹೋಗ್ಬೋದು. ಸ್ಟೇಷನ್ನಿಂದ ಬೈ ರೋಡ್ ಹೋಗ್ತೀರಾ ಅಂದರೆ ಈ ಪ್ಲೇಸ್ಗೆ ಡಿಸ್ಟೆನ್ಸ್ ಜಸ್ಟ್ 1.5 ಕಿಲೋಮೀಟರ್ಸ್ ಆಗುತ್ತೆ. ಈ ಪ್ಲೇಸ್ ಬ್ಯಾಂಕಾಕಲ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಆಗಿರುತ್ತೆ. ಇಲ್ಲಿ ನಿಮಗೆ ಬಿಗ್ ಗೈಂಟ್ ವೀಲ್ ರೈಡ್ ಕೂಡ ಹೋಗ್ಬೋದು. ಇದನ್ನು ಬಿಗ್ ಫೆರೀಸ್ ವೀಲ್ ಅಂತಲೂ ಕರೀತಾರೆ. ಇದು ಇರೋದು ಚಾವ್ ಪ್ರಾಯರ್ ರಿವರ್ ಹತ್ರ. ಈ ಪ್ಲೇಸ್ಗೆ ಒಂದು ಈವ್ನಿಂಗ್ ಮಸ್ಟ್ ಆ್ಯಂಡ್ ಶುಡ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಲೇಬೇಕು. ಇಲ್ಲಿ ಓಪನ್ ಮಾರ್ಕೆಟ್ ಕೂಡ ಇರುತ್ತೆ. ಬ್ಯಾಂಕಾಕಲ್ಲಿ ಸನ್ಸೆಟ್ ನೋಡೋಕ್ಕೆ ಈ ಪ್ಲೇಸ್ ಪರ್ಫೆಕ್ಟ್ ಸ್ಪಾಟ್. ಇಲ್ಲಿ ಫೇಮಸ್ ಕ್ಯಾಲಿಪ್ಸೋ ಕ್ಯಾಬ್ರೆಟ್ ಶೋ ಕೂಡ ನಡೆಯುತ್ತೆ. ನೀವು ಒಂದು ಒಳ್ಳೆ ಟ್ಯಾಲೆಂಟೆಡ್ ಪರ್ಫಾರ್ಮೆನ್ಸ್ನ ನೋಡೋಕ್ಕೆ ಚಾನ್ಸ್ ಸಿಗುತ್ತೆ. ಈ ಪ್ಲೇಸ್ಗೆ ಹೋದರೆ ಈ ಕ್ಯಾಲಿಪ್ಸೋ ಕ್ಯಾಬ್ರೆಟ್ ಶೋ ನೋಡೋದನ್ನ ಮಿಸ್ ಮಾಡಲೇಬಾರ್ದು. ನೀವೇನಾದರೂ ನಿಮ್ಮ ಬ್ಯಾಂಕಾಕ್ ಟ್ರಿಪ್ಪಲ್ಲಿ ಕ್ರೂಸ್ ರೈಡ್ ಮಾಡೋ ಪ್ಲ್ಯಾನ್ ಇದ್ದರೆ ಆಲ್ರೆಡಿ ನಾನು ಹೋಗಿರೋ ಕ್ರೂಸ್ ರೈಡ್ ಬಗ್ಗೆ ಫುಲ್ ವಿಡಿಯೋ ಮಾಡಿದ್ದೀನಿ. ಆ ವ್ಲಾಗ್ನ ನೋಡಿ ಕ್ರೂಸ್ ರೈಡ್ನ ಪ್ಲ್ಯಾನ್ ಮಾಡ್ಕೋಬೋದು. ಈ ಕ್ರೂಸ್ ರೈಡ್ನ ನಾನು ಜಸ್ಟ್ 1300 ರುಪೀಸಲ್ಲಿ ಬುಕ್ ಮಾಡ್ಕೊಂಡಿದ್ದೆ, ಅಲಾಂಗ್ ವಿತ್ ಇಂಟರ್ನ್ಯಾಷನಲ್ ಬಫೆಟ್. ಬ್ಯಾಂಕಾಕಲ್ಲಿ ತುಂಬ ಕ್ರೂಸ್ ರೈಡ್ ಸ್ಟಾರ್ಟ್ ಆಗೋದು ಐಕಾನ್ CM ಮಾಲಿಂದ. ಈ ಐಕಾನ್ CM ಮಾಲ್ಗೆ ಹೋಗೋಕ್ಕೆ ನೀವು ಇದೇ ಸಿಲೋಮ್ ಲೈನಲ್ಲಿ ಕ್ರುಂಗ್ ಥಾನ್ ಬುರಿ ಸ್ಟೇಷನಲ್ಲಿ ಇಳಿದು ಅಲ್ಲಿಂದ
ತುಂಬಾ ಚಿಕ್ಕದಾದ ಗೋಲ್ಡನ್ ಮೆಟ್ರೋ ಲೈನ್ ಹತ್ತಿದ್ರೆ ನಿಮಗೆ ಆ ಟ್ರೈನ್ ಡೈರೆಕ್ಟ್ ಮಾಲ್ ಒಳಗಡೆನೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಐಕಾನ್ ಸಿಯಾಮ್ ಪಿಯರ್ 1 ಅಂಡ್ ಐಕಾನ್ ಸಿಯಾಮ್ ಪಿಯರ್ 2 ಇದೆ. ಅಲ್ಲಿಂದ ಎಲ್ಲ ಕ್ರೂಸ್ ರೈಡ್ ಸ್ಟಾರ್ಟ್ ಆಗುತ್ತೆ. ಈ ಮಾಲ್ ಬಗ್ಗೆ ಹೇಳೋದಾದರೆ ಇದು ಬ್ಯಾಂಕಾಕಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಆ್ಯಂಡ್ ಲಕ್ಸುರಿಯಸ್ ಮಾಲ್ ಆಗಿದೆ. ಇಲ್ಲಿ ಈವ್ನಿಂಗ್ ಫೌಂಟೈನ್ ಶೋ ಕೂಡ ನಡೆಯುತ್ತೆ. ಈ ಮಾಲ್ ಟಾಪ್ ಫ್ಲೋರಿಂದ ಫುಲ್ ಬ್ಯಾಂಕಾಕ್ ನೋಡೋದು ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಕ್ರೂಸ್ ರೈಡಿಂದ ಈ ಮಾಲ್ನ ನೋಡೋಕ್ಕೆ ಸಕ್ಕತ್ತಾಗಿ ಕಾಣುತ್ತೆ. ಈ ವ್ಯೂವ್ನ ಮಾತ್ರ ಮಿಸ್ ಮಾಡಬೇಡಿ. ಇಲ್ಲಿ ತನಕ ನಾವು ಬ್ಲೂ ಲೈನ್, ಗ್ರೀನ್ ಲೈನ್ ಮತ್ತು ಡಾರ್ಕ್ ಗ್ರೀನ್ ಮೆಟ್ರೋ ಲೈನಿಂದ ಹೋಗೋ ಎಲ್ಲ ಟೂರಿಸ್ಟ್ ಪ್ಲೇಸಸ್ನ ನಾನು ತಿಳಿಸಿದ್ದೀನಿ. ಇವಾಗ ಬೈ ರೋಡ್ ಹೋಗೋ ಅಂಥ ಒಂದು ಪ್ಲೇಸ್ ಇದೆ, ಬ್ಯಾಂಕಾಕ್ ಟೈಗರ್ ಪಾರ್ಕ್. ಇಲ್ಲಿಗೆ ನೀವು ಬೈ ಟ್ಯಾಕ್ಸಿ, ಮಿನಿ ವ್ಯಾನ್ ಆರ್ ಬೈ ಬಸ್ ಮಾತ್ರ ಹೋಗ್ಬೋದು. ಆ್ಯಂಡ್ ಇಲ್ಲಿಗೆ ಮೆಟ್ರೋ ಟ್ರೈನ್ ಕನೆಕ್ಷನ್ಸ್ ಇಲ್ಲ. ಆ್ಯಂಡ್ ಇದು ಇರೋದು ಬ್ಯಾಂಕಾಕ್ ಸಿಟಿಯಿಂದ 100 ಕಿಲೋಮೀಟರ್ಸ್ ದೂರದಲ್ಲಿ. ಆ್ಯಂಡ್ ಇಲ್ಲಿಗೆ ಹೋಗೋಕ್ಕೆ ಆಲ್ಮೋಸ್ಟ್ 2 ಅವರ್ಸ್ ಜರ್ನಿ ಆಗುತ್ತೆ. ನಾನು ಆಲ್ರೆಡಿ ಪಟಾಯಲ್ಲಿರೋ ಟೈಗರ್ ಪಾರ್ಕ್ಗೆ ಹೋಗಿರೋ ಫುಲ್ ವಿಡಿಯೋ ವ್ಲಾಗ್ನ ಹಾಕಿದ್ದೀನಿ, ಅದೂ ನೀವು ನೋಡಬಹುದು. ಪಟಾಯ ಟೈಗರ್ ಪಾರ್ಕಲ್ಲಿ ನೀವು ಜಸ್ಟ್ ಟೈಗರ್ ಪಕ್ಕ ನಿಂತ್ಕೊಂಡು ಫೋಟೋಸ್ ಆ್ಯಂಡ್ ವೀಡಿಯೋನ ಮಾಡ್ಕೊಳ್ಬೋದು. ಬಟ್ ಬ್ಯಾಂಕಾಕಲ್ಲಿ ಇರೋ ಟೈಗರ್ ಪಾರ್ಕಲ್ಲಿ ನೀವು ಟೈಗರ್ನ ಹೆಗಲ್ ಮೇಲೆ ಇಟ್ಕೊಂಡು ಫೋಟೋಸ್ ಆ್ಯಂಡ್ ವೀಡಿಯೋಸ್ನ ಮಾಡ್ಕೋಬೋದು. ನನಗೆ ಯಾಕೋ ಇದು ಸ್ವಲ್ಪ ರಿಸ್ಕ್ ಅನಿಸುತ್ತೆ. ನೀವೇನಾದರೂ ಡೇರಿಂಗ್ ಎಕ್ಸ್ಪೀರಿಯನ್ಸ್ ಬೇಕಾಗಿದ್ದರೆ ಇಲ್ಲಿಗೆ ವಿಸಿಟ್ ಮಾಡಿ ಈ ಟೈಗರ್ ಪಾರ್ಕ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈ ವಿಡಿಯೋಲಿ ಮೆಟ್ರೋ ಲೈನ್ ಯೂಸ್ ಮಾಡಿಕೊಂಡು ಬ್ಯಾಂಕಾಕ್ನ ಫುಲ್ ಎಕ್ಸ್ಪ್ಲೋರ್ ಹೆಂಗೆ ಮಾಡ್ಬೋದನ್ನು ತಿಳಿಸಿದ್ದೀನಿ. ಈ ವಿಡಿಯೋ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ಅನಿಸಿದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಆ್ಯಂಡ್ ನೀವು ಥೈಲ್ಯಾಂಡ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ನನ್ನ ವಿಡಿಯೋಗೆ ಎಸ್ ಅಂತ ಕಮೆಂಟ್ ಮಾಡಿ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಮಿಸ್ಟರ್ ಮ್ಯಾಪ್ ವೈಬ್ಸ್. ಈ ಥರನೇ ಗೈಡೆಡ್ ಟ್ರಾವೆಲ್ ಇನ್ಫಾರ್ಮೇಷನ್ಗೆ ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಥೈಲ್ಯಾಂಡಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.